ಈ ಥರ ತುಂಬ ಬೇಗ ಬೇಗ ಡಿಸೈನ್ ಆಗಲಿ ಯಾರು ಮಾಡಿಕೊಡಲ್ಲ, ನೀವು ತುಂಬ ಬೇಗ ಮಾಡಿಕೊಡ್ತೀರಾ ಅಲ್ಲ, ಲೈಕ್ 15 days 10 days ಅಂತೆಲ್ಲ ಹೇಳಿದ್ರಲ್ಲ. ಮೇಡಮ್ ನನ್ನ ಚಿಕ್ಕ ಐಟಮ್ ಆದರೆ ನನ್ನ ಹತ್ರ ಜ್ಯುವೆಲರಿಲಿ ಕಮ್ಮಿ ಅಂದರೆ ಒಂದು 3000 ಐಟಮ್ ಇದೆ ನನ್ನ ಹತ್ರ ಶೋರೂಮ್ ಒಳಗೆ. ಈಗ ಈ 3000 ಐಟಮ್ನು ನೀವು ಚಾಯ್ಸ್ ಮಾಡಿದರೆ ನನಗೆ ಈ ಥರ ಐಟಮ್ ಈ ಗೋಲ್ಡಲ್ಲಿ ಬೇಕು ಅಂದರೆ ಖಾಲಿ 7 ದಿನ ವರ್ಕಿಂಗ್ ಡೇಸಲ್ಲಿ ಕೊಡ್ತೀನಿ, 7 ಡೇಸಲ್ಲಿ. ನನ್ನ ಹತ್ರ ಆ ಡಿಸೈನ್ ಇಲ್ಲ, ನಿಮ್ಮದು ಡಿಸೈನ್ ಕೊಟ್ಟರೆ 15 ಡೇಸಲ್ಲಿ ಖಂಡಿತ. ಅದು ಚಿಕ್ಕ ಐಟಮ್ ಆದರೆ 7 ದಿನದಲ್ಲಿ ಕೊಡ್ತೀನಿ ನಾನು, 1 2 3 4 5 ಗ್ರಾಮ್ವರೆಗೆ. ಅದೇ 10 20 30 ಗ್ರಾಮ್ 40 ಗ್ರಾಮ್ 50 ಗ್ರಾಮ್ವರೆಗೆ. ಅದರ ದೊಡ್ಡದಾದರೆ ಅದು ಕಮ್ಮಿ ವರ್ಕಿಂಗ್ ಡೇಸ್ 15 ಡೇಸ್ ಬೇಕೇ ಬೇಕು. ಅದು ಕ್ಯಾಡೇ ಮಾಡಲಿಕ್ಕೆ ಅದನ್ನೆಲ್ಲ ಈ ಸೈಜು. ಈಗ ಏನಾಗುತ್ತೆ, ಪಬ್ಲಿಕ್ ಒಂದು ಬಜೆಟ್ ಹೇಳ್ತಾರೆ, ನೀವು ಹೇಳ್ತೀರಿ ನನ್ನ ಹತ್ರ 5 ಲಕ್ಷ ರೂಪಾಯಿ ಇದೆ ಸರ್, 5 ಲಕ್ಷ ರೂಪಾಯಿಲೇ ಆಗಬೇಕು ಅಂತ ಹೇಳ್ತೀರಿ. ನಮಗೆ 5 ಲಕ್ಷ ರೂಪಾಯಲ್ಲಿ ನಾವು ಒಂದು ಟಾರ್ಗೆಟ್ ಇರ್ತೀವಿ. ಗೋಲ್ಡು ಕಮ್ಮಿ ಅಂದರೆ 5 ಲಕ್ಷ ರೂಪಾಯಿ ಅಂತ ಹೇಳಿದಾರೆ, ಕಮ್ಮಿ 30 ರಿಂದ 35 ಗ್ರಾಮ್ ಗೋಲ್ಡ್ ಆಗ್ಬೋದು ಅಷ್ಟೇ ಗೋಲ್ಡ್. ಬಾಕಿದು ಡೈಮಂಡ್ ಹಾಕಿ ಕರೆಕ್ಟು 4.5 ಲಕ್ಷ 5,10,000 ರೂಪಾಯಿನವರೆಗೆ ಅದಕ್ಕೆ ಕೂರಿಸ್ತೀವಿ ನಾವು. ಅದು ಕೂರಿಸ್ಬಿಟ್ಟು ಮಾಡಬೇಕಾದ್ರೆ ಟೈಮ್ ತಗುತ್ತೆ. ಅದು ಖಾಲಿ ಕ್ಯಾಡ್ ಮಾಡಲಿಕ್ಕೆ 5 ರಿಂದ 6 ದಿನ ಬೇಕಾಗುತ್ತೆ. ಮತ್ತಿನ್ನು ವರ್ಕು ಮಿನಿಮಮ್ 15 ಡೇಸಲ್ಲಿ ಮಾಡಿಕೊಡ್ತೀನಿ. ಎಷ್ಟೇ ದೊಡ್ಡ ಐಟಮ್ ಆದರೆ 20 ದಿನದೊಳಗೆ ನಿಮ್ಮ ಮನೆಗೆ ಬರುತ್ತೆ. ಚಿಕ್ಕ ಐಟಮ್ ಆದರೆ 1 2 3 ಗ್ರಾಮ್ ಆದರೆ ಅದು ಆರಾಮಾಗಿ ನಿಮಗೆ 7 ದಿನದೊಳಗೆ ನಿಮ್ಮ ಮನೆಗೆ ತಲುಪಿಸ್ತೀವಿ ನಾವು. ಕಸ್ಟಮರ್ ಖುಷಿಯಾಗಿದ್ದರೆ ನನಗೆ ಆರ್ಡ್ರ್ ಕೊಡುತ್ತಾನೆ. ನೀವು 7 ದಿನದೊಳಗೆ ಬಂತು ಅಂತ ಖುಷಿ ಆಯಿತು, ನೀವು ಹೇಳ್ತೀರಿ ನೆಕ್ಸ್ಟ್ ಡೈಮಂಡ್ ಅಲ್ಲ ಎಷ್ಟು ಬೇಗ ಮಾಡಿಕೊಡ್ತಾರಪ್ಪ, ತುಂಬ ಚೆನ್ನಾಗಿರುತ್ತೆ, ಯುನಿಕ್ ಡಿಸೈನ್, ಅವ್ರು ಎಷ್ಟೆಷ್ಟು ಫಾಸ್ಟ್ ಅವ್ರ ಕೆಲಸ ಅಂತ. ಆಗ ನಾವು ಸಹ ಇದು ಮಾಡ್ತಿಲ್ಲ. ಅದು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು, ನೀವು ನನ್ನ ಅಂಗಡಿಯಿಂದ ತಗೊಂಡ ಯಾವುದೇ ಒಂದು ವಸ್ತುನ 30 ದಿನ ನೀವು ಯಾವುದೇ ಅಂಗಡಿಗೋ ಎಂಕ್ವೈರಿ ಮಾಡ್ಬೋದು. ರೇಟ್ ಜಾಸ್ತಿ ಇದು ಇಲ್ಲ, ಏನಾದರೂ ಫ್ರಾಡ್ ಇದೆಯಾ, ಏನು ಯಾವುದೇ ಮಷೀನಲ್ಲಿ ಚೆಕ್ ಮಾಡಿ, ಏನೇ ನನಗೆ ಮಿಸ್ಟೇಕ್ ಇದ್ರೂ 30 ಡೇಸ್ ಒಳಗೆ ಎನಿ ಟೈಮ್ ರಿಟರ್ನ್ ಕೊಡ್ಬೋದು ನೀವು ತಂದು. ನಾ GST ಕಟ್ ಮಾಡಿರ್ತೀನಲ್ಲ, ಆ GSTನೂ ನಾನು ನಿಮಗೆ ರಿಟರ್ನ್ ಕೊಟ್ಬಿಡ್ತೀನಿ, ಬೇಡ. ನನ್ನಿಂದ ಯಾವುದು ನಿಮಗೆ, ನನ್ನ ಕ್ಲೈಂಟ್ಗಳಿಗೆ ಯಾರಿಗೂ ಸಹ ಯಾವುದೇ ರೀತಿ ಪ್ರಾಬ್ಲಮ್ ಆಗಿ ನಾನು ಬಿಡಲ್ಲ. ಸರ್, ಇವಾಗ ನೀವು ಹೇಳಿದ್ರಲ್ಲ ಡೈಮಂಡ್ ಇಷ್ಟು ಕಮ್ಮಿಗೆ ಕೊಡ್ತಿದ್ದೀರಾ, ಆಬ್ವಿಯಸ್ಲಿ ಇವಾಗ ನಮ್ಮ ಕಸ್ಟಮರ್ಸ್ಗೂ ಒಂದು ಡೌಟ್ ಬರುತ್ತೆ, ನಿಮಗೇನು ಲಾಭ ಇದರಿಂದ ಅಂತ, ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಿದ್ದೀರಲ್ಲ ಅಂತ ಅವ್ರಿಗೊಂದು ಕ್ವಶನ್ ಮಾರ್ಕ್ ಇರುತ್ತಲ್ಲ. ಮೇಡಮ್, ನಾನು ಮ್ಯಾನುಫ್ಯಾಕ್ಚರರ್, ನಾನು ಎಷ್ಟರಲ್ಲಿ ತರಿಸ್ತೀನಿ ಹೊರಗಡೆಯಿಂದ, ನಾನು ಕ್ಯಾಶ್ ಬೈಯಿಂಗ್ ಮಾಡ್ತೀನಿ ಜಾಸ್ತಿ. ಡೈಮಂಡ್, ರಫ್ ಡೈಮಂಡ್, ಕಚ್ಚಾ ಡೈಮಂಡ್, ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ನಾನು ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ ನಮ್ಮ ಸ್ಟುಡಿಯೋವ್ರನ್ನ. ರಾ ಡೈಮಂಡ್ ನಾನು ಪರ್ಚೇಸ್ ಮಾಡಿ ಅದನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಎಷ್ಟು ಕಾಸ್ಟ್ ಬಿಡುತ್ತೆ ನನಗೆ ಚೆನ್ನಾಗಿ ಗೊತ್ತು. ಯಾರೂ ಸಹ ಮನೆಯಿಂದ ಕೊಡಲ್ಲ ಮೇಡಮ್, ಯಾರೂ ಕೊಡಲ್ಲ ಮನೆಯಿಂದ ತಂದು. ನನಗೆ ಗೊತ್ತು ಅದು ಎಷ್ಟರಲ್ಲಿ ಆಗುತ್ತೆ, ಎಷ್ಟರಲ್ಲಿ ನಾನು ಮಾರ್ಬೋದು ಅಂತ. ಇಲ್ಲಿಲ್ಲ ಬ್ರ್ಯಾಂಡ್ನವ್ರಿಗೂ ಗೊತ್ತು ಇದು ಎಷ್ಟು ಇನ್ಕಮ್ ಇದೆ ಇದರಲ್ಲಿ ಅಂತ, ಎಲ್ಲರಿಗೂ ಗೊತ್ತು. ಆದರೂ ಅದೊಂದು ನನಗೆ, ನಾನು ಇದು ಮಾಡ್ತಾ ಇರೋದು ನನಗೆ ಗೊತ್ತು, ನನಗೆ ಉಳಿತಾಯಿದೆ ಮೇಡಮ್ ಖಾಲಿ 2-3% ಫಾಸ್ಟ್ ಟ್ರಾನ್ಸಾಕ್ಷನ್ ನಂದು. ಅವರು 200% 300% ಇಟ್ಕೊಂಡು ತಿಂಗಳಿಗೆ 1 ಮಾರ್ತಾರೆ. ನಾನು ಖಾಲಿ 3% 4-5% ಒಳಗೆ ಇಟ್ಕೊಂಡು 10-20 ಮಾರ್ಬಿಡ್ತೀನಿ. ಅಲ್ಲಿಗೆ ಬಂತಲ್ಲ. ಹೌದೌದು, ನಾನು 10 ಪೀಸ್ ಮಾರ್ಬಿಡ್ತೀನಿ ಒಂದು ತಿಂಗಳವರೆಗೆ. 3% 10 ಪೀಸಿಗೆ ನನಗೆ ಆಗೋಯ್ತಲ್ಲ 30%, ಸಾಕಲ್ಲ, ಇನ್ನೇನು ಬೇಕು ಮೇಡಮ್ ಇದರಲ್ಲಿ 30% ಅಂದರೆ. ಈ ಡೌಟ್ ಕ್ಲಾರಿಫೈ ಆಯಿತು. ಅದೇ ರೀತಿ ಬಿಸ್ನೆಸ್ ಅಂದರೆ ಈ ರೀತಿ ನಾವು, ಯಾಕೆಂದರೆ ನಾವು ಬಿಸ್ನೆಸ್ಸಲ್ಲಿ ಇಳಿದು ತುಂಬ ವರ್ಷ ಆಯ್ತಲ್ಲ, ಎಲ್ಲ ಗೊತ್ತು ಹೆಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದು. ಮೇನ್ ಚೀಸ್ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಗ್ಗೆ ಒಂದು ಭರವಸೆ ಬರಬೇಕು. ಭರವಸೆ ಬರೋವರೆಗೂ ನಾವು ಬಿಡಲ್ಲ. ಇಲ್ಲಿ ಭರವಸೆ ಕೊಟ್ಟೇ ಕೊಡ್ತೀನಿ ನಾನು ಎಲ್ಲ ರೀತಿಯಲ್ಲೂ ನಾನು ಶ್ಯೂರಿಟಿ ಕೊಡ್ತೀನಿ. ಅವ್ರು ಯಾವುದೇ ಡೈಮಂಡಲ್ಲೇ ಆಗಲಿ, ನನ್ನಿನ್ನ ಪ್ರತಿಯೊಂದು ಜ್ಯುವೆಲರಿಗೂ HUID ಇದು ಮತ್ತು ಕೋಡ್ ಬರುತ್ತೆ, HUID. ಅದು ಗೌರ್ಮೆಂಟ್ ಸೀಲ್. ಅದು ಇಲ್ಲಿ ಯಾರು ಸಹ ಜ್ಯುವೆಲರಿ ಮಾಡಿಸಲ್ಲ ಇಲ್ಲಿ, ಅದು ತಪ್ಪು. ಅದು HUID ನಂಬರ್ ಅಂದರೆ ಪ್ರತಿ ಜ್ಯುವೆಲರಿಗೆ 44 ರೂಪೀಸ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೀನಿ ನಾನು. ನನ್ನ ಜ್ಯುವೆಲರಿ ಎಲ್ಲದರಲ್ಲೂ ನಂಬರ್ ಇರುತ್ತೆ, HUID ನಂಬರ್. ಆ ನಂಬರ್ ಗೌರ್ಮೆಂಟು. ಹೌದು, ನೀವು ಆ ನಂಬರ್ನ ಖಾಲಿ ಮೊಬೈಲಲ್ಲಿ ಗೂಗಲ್ಗೆ ಹಾಕಿದರೆ ಇದು ಎಷ್ಟು ಗ್ರಾಮ್ ಡೈಮಂಡಿಂದ ರಿಂಗಾ ಇಲ್ಲ ನೆಕ್ಲೆಸ್ಸಾ, ಯಾವುದಿದು ವಸ್ತು, ಎಲ್ಲಿ ಪರ್ಚೇಸ್ ಮಾಡಿದ್ದು, ಯಾವ ಲ್ಯಾಬಲ್ಲಿ ಅದನ್ನು HUID ನಂಬರ್ ಹಾಕಿದ್ರು, ಆ ರೀತಿ ಪ್ರತಿಯೊಂದು ವೈಟಲ್. ನಾನು ನೋಡಿ IJ ಸರ್ಟಿಫಿಕೇಟು 100% ಕೊಡ್ತಾ ಇದ್ದೀನಿ, VIP ಸರ್ಟಿಫಿಕೇಟ್. ಅದರ ಬಗ್ಗೆ ಅದನ್ನು ಫ್ರಾಡ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು. ಎರಡನೇದು HUID ನಂಬರ್ ಹಾಕಿ ಇದ್ದೀನಿ. ಗೋಲ್ಡಲ್ಲಿ ಯಾವುದು ಸಹ ಫ್ರಾಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ದಿನೇ ಗೋಲ್ಡ್ ರೇಟ್ ರೈಸ್ ಆಗ್ತಾ ಹೋಗ್ತದೆ, ಯಾವುದು ಲಾಸ್ ಆಗೋ ಚಾನ್ಸ್ ಇಲ್ಲ. ಅವ್ರು ಮೇಕಿಂಗ್ ಚಾರ್ಜಲ್ಲೂ 50% ಕೊಡ್ತಾ ಇದ್ದೀನಿ ನಾನು.
ಅಲ್ಲ ಅದು ಶಾರ್ಟ್ ಟೈಮ್ಗೆ ಸ್ವಲ್ಪ ನಮ್ಮ ಇವ್ರಿಗೆ ಗೊತ್ತಾಗಲಿ ನಮ್ಮ ಜನಗಳಿಗೆ ಅಂತ. ಅಲ್ಲ ಬಿಸ್ನೆಸ್ಸು ಫಾಸ್ಟ್ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಾ ಹೋದರೆ 50% ಬೇಕಾದ್ರೆ ಮೇಕಿಂಗ್ ಚಾರ್ಜೇ ಫ್ರೀ ಮಾಡಿ ಹಾಕ್ಬಿಡ್ತೀನಿ ನಾನು. ಇಲ್ಲಿ ಸೇಲ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಬಿಸ್ನೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ತಂದು ಜ್ಯುವೆಲರಿ ತಂದು ಸ್ಟಾಕ್ ಹಾಕೋದು ದೊಡ್ಡ ವಿಷಯ ಅಲ್ಲ, ಅದು ಸೇಲ್ ಮಾಡೋದು ದೊಡ್ಡ ವಿಷಯ. ಅದೇ ದೊಡ್ಡದು ಮೇನ್. ಅದನ್ನು ಜನಗಳ ಹತ್ರಕ್ಕೆ ಮುಟ್ಟಿಸ್ಬೇಕು ಅವರಿಗೆ. ಅವ್ರಿಗೆ ಒಂದು Guys, do visit www.nestdiamonds.com for online shopping and catch up you in next episode.